ನಮಸ್ಕಾರ, ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಅಂಗಾರಿಕ ಚತುರ್ಥಿ ರೇಜಂತಲ್ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಭಕ್ತರ ಮಹಾಪೂರ. ರಾತ್ರಿಯಿಂದಲೇ ಭಕ್ತರು ಕಾಲ್ನಡಿಗೆಯಿಂದ ಆಗಮಿಸಿ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ ಸುಮಾರು 2 ಲಕ್ಷ ಭಕ್ತರು ಭಾಗಿ ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಪುನೀತರಾದರೆಂದು ಅಶೋಕ್ ರೇಜಂತಲ್. ಬೀದರ್ ನಗರದ ಅಂಬೇಡ್ಕರ್ ಭವನದಲ್ಲಿ ನ್ಯಾಯಾಧೀಶ ನಾಗಮೋಹನ್ ದಾಸ್ ವರದಿ ತಿರಸ್ಕರಿಸಿ ಬೃಹತ್ ಪ್ರತಿಭಟನೆ ಮಾಡಲು ಪೂರ್ವಭಾವಿ ಸಭೆ. ಇದೇ ದಿನಾಂಕ 14ರಂದು 10,000 ಜನ ಸೇರಿಸಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದೆಂದು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಬೀದರ್ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಆಶಾ ಕಾರ್ಯಕರ್ತೆಯರ ರಾಜ್ಯವ್ಯಾಪಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅಹೋರಾತ್ರಿ ಧರಣಿ. ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ AIUTUC ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಘದ ರಾಜ್ಯಾಧ್ಯಕ್ಷ ರೇವಣಸಿದ್ದಪ್ಪ ಚಲಾದೆ ಶಾಲಾ ಕಾಲೇಜು ಅನುದಾನಕ್ಕೆ ಆಗ್ರಹಿಸಿ 19ಕ್ಕೆ ಬೆಂಗಳೂರಿನಲ್ಲಿ ಪ್ರತಿಭಟನೆ. ರಕ್ಷಾಬಂಧನದಿಂದ ಪರಸ್ಪರ ಬಾಂಧವ್ಯ ವೃದ್ಧಿಯಾಗುತ್ತದೆ, ಹಾಗೆ ಆತ್ಮ ಮತ್ತು ಪರಮಾತ್ಮನ ಸಮ್ಮಿಲನಕ್ಕೆ ಸಾಥ್ ನೀಡುತ್ತದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಡಿ ಅವರ ಧರ್ಮಪತ್ನಿ ಶೈನಿ ಗುಂಡಿ ಅಭಿಪ್ರಾಯಪಟ್ಟರು. ಗಂಭೀರ ರೋಗಿಗಳನ್ನು ಕಂಡುಹಿಡಿದು ಗುರುನಾನಕ್ ಆಸ್ಪತ್ರೆಯಲ್ಲಿ ಸೇರಿಸಿ ಅವರಿಗೆ ಉಚಿತ ಸ್ತನ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಯಶಸ್ವಿ. ಡಾಕ್ಟರ್ ವಿಪಿನ್ ಗೋಯಲ್. ಹಿರಿಯ ವರದಿಗಾರ ಶಶಿಕಾಂತ್ ಎಸ್ ಚಂಬಳ್ಳಿಗೆ ಒಲಿದ ಮಹಾತಪಸ್ವಿ ಶ್ರೀ ಕುಮಾರಸ್ವಾಮಿ ಪತ್ರಿಕಾ ಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿದರು. ಸುದ್ದಿಯ ವಿವರಗಳು. ಪಕ್ಕದ ತೆಲಂಗಾಣ ರಾಜ್ಯದ ಜಹೀರಾಬಾದ್ ಮಂಡಲ್ ತಾಲೂಕು ವ್ಯಾಪ್ತಿಯಲ್ಲಿರುವ ರೇಜಂತಲ್ನಲ್ಲಿ ಸಂಕಷ್ಟ ಚತುರ್ಥಿ ಅಂಗವಾಗಿ ಬೀದರ್, ಕಲಬುರಗಿ, ಪಕ್ಕದ ಮಹಾರಾಷ್ಟ್ರ ಹಾಗೂ ತೆಲಂಗಾಣ ರಾಜ್ಯಗಳ ಭಕ್ತಾದಿಗಳು ಸಾಗರೋಲೋಪಾದಿಯಲ್ಲಿ ಹರಿದು ಬಂದಿದ್ದು ಬೆಳಗ್ಗಿನ 4 ಗಂಟೆಗೆ ಕಾಕಡ ಆರತಿಗಾಗಿ ಬಿಡುಬಿಟ್ಟರು. ಬಹುತೇಕರು ಪಾದಚಾರಿಗಳಾಗಿ ಭಾಗವಹಿಸಿರುವುದು ವಿಶೇಷ. ಬೆಳಗ್ಗೆಯಿಂದಲೇ ದೇವರ ದರ್ಶನಕ್ಕಾಗಿ ಸರತಿ ಸಾಲಿನಲ್ಲಿ ಜನಜಾತ್ರೆ ನಡೆಯಿತು. ಆರಂಭದಲ್ಲಿ ಸಿದ್ಧಿವಿನಾಯಕನಿಗೆ ಅಲ್ಲಿಯ ಅರ್ಚಕರು ಪಂಚಾಮೃತದಿಂದ ಅಭಿಷೇಕಗೈದು ಮಹಾಮಂಗಳಾರತಿ ನೆರವೇರಿಸಿ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೆ ಅನುವು ಮಾಡಿಕೊಟ್ಟರು. ಬೆಳಗ್ಗೆಯಿಂದ ಸಂಜೆವರೆಗೆ ಪ್ರಸಾದ ವಿತರಣೆ ಜರುಗಿ ನಂತರ ಮಹಾಪ್ರಸಾದ ಆರಂಭವಾಯಿತು. ಜನಪ್ರತಿನಿಧಿಗಳು ಹಾಗೂ ಗಣ್ಯರು ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನ ಪಡೆದರು. ದೇವಸ್ಥಾನದ ಟ್ರಸ್ಟ್ ಅಧ್ಯಕ್ಷರಾದ ಅಶೋಕ್ ರೇಜಂತಲ್ ಅವರು ಅಂಗಾರಿಕ ಚತುರ್ಥಿ ದಿನ ಸಿದ್ಧಿವಿನಾಯಕನ ಆಶೀರ್ವಾದ ಪಡೆದುಕೊಂಡರೆ ಸಂಕಷ್ಟಗಳು ನಿವಾರಣೆ ಹೋಗುತ್ತದೆ ಎಂದು ನುಡಿದರು. ದೇವಸ್ಥಾನದ ಅರ್ಚಕರಾದ ಪ್ರಕಾಶ್ ಜೋಶಿ ಅವರು ಮಾತನಾಡುತ್ತಾ, ಸ್ವಯಂ ಉದ್ಭವ ಸಿದ್ಧಿವಿನಾಯಕನ ದೇವಸ್ಥಾನವಾಗಿದ್ದು ಅಂಗಾರಿಕ ಮಂಗಳವಾರ ಭಕ್ತಾದಿಗಳು ಪಾದಯಾತ್ರೆ ಮಾಡಿ ಬಂದರೆ 41 ದಿನಗಳಲ್ಲಿಯೇ ಕಾರ್ಯಸಿದ್ಧವಾಗುತ್ತದೆ ಎಂದು ಮಾತನಾಡುತ್ತಾ ಹೇಳಿದರು. ಅಂಗಾರಿಕ ಚತುರ್ಥಿಯ ಪಾವನ ದಿನದ ಅಂಗವಾಗಿ ರೇಜಂತಲ್ದ ಪ್ರಸಿದ್ಧ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಭಕ್ತಿ ಭಾವನೆ ಸಂಪ್ರದಾಯಗಳ ಮಹಾಸಾಗರ ಹರಿದು ಬಂದಿತ್ತು. ಮುಂಜಾನೆ 2 ಗಂಟೆಯಿಂದಲೇ ಭಕ್ತರು ದೀರ್ಘ ಸರತಿಯಲ್ಲಿ ನಿಂತು ವಿನಾಯಕನ ದರ್ಶನ ಪಡೆದರು. ಮಹಾರಾಷ್ಟ್ರ, ತೆಲಂಗಾಣ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ ಭಕ್ತರು ಗಣಪತಿಗೆ ಹಾಲು, ಹೂವು, ನೈವೇದ್ಯ ಅರ್ಪಿಸಿ ಮನೋಭಿಲಾಷೆಗಳ ಪೂರ್ಣತೆಯಿಂದಾಗಿ ಪ್ರಾರ್ಥಿಸಿದರು. ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಮಹಾಮಂಗಳಾರತಿ, ಅಭಿಷೇಕ, ಹೋಮ ಹವನ ಸೇರಿದಂತೆ ಹಲವು ಧಾರ್ಮಿಕ ವಿಧಿವಿಧಾನಗಳು ನೆರವೇರಿದವು. ಭಕ್ತರ ಭಾರಿ ನಿರೀಕ್ಷೆಯನ್ನ ಮನಗಂಡು ದೇವಸ್ಥಾನ ಟ್ರಸ್ಟ್ ವತಿಯಿಂದ ಕುಡಿಯುವ ನೀರು, ಅನ್ನದಾನ, ಪಾರ್ಕಿಂಗ್, ವೈದ್ಯಕೀಯ ಸಹಾಯ ಸೇರಿದಂತೆ ಎಲ್ಲ ಸೌಕರ್ಯಗಳನ್ನು ಒದಗಿಸಲಾಯಿತು. ಭಕ್ತರ ಸುಗಮ ದರ್ಶನಕ್ಕಾಗಿ 50ಕ್ಕೂ ಹೆಚ್ಚು ಸ್ವಯಂ ಸೇವಕರು ಸೇವೆ ಸಲ್ಲಿಸಿದರು. ಸಿದ್ಧಿವಿನಾಯಕ ದೇವಸ್ಥಾನದ ಟ್ರಸ್ಟಿಗಳಾದ ಅಶೋಕ್ ರೇಜಂತಲ್, ದಿಗಂಬರ್ ಪೊಲ್ಲ, ಬಸವರಾಜ್ ಸಿಂಧೋಲ್, ಪಿ ನಾರಾಯಣರಾವ್, ರಘುನಾಥ್ ನಾವಲ್ಕೇರ್ಲೆ, ಶರಣಪ್ಪ ಭೀಮಳ್ಳಿ, ಜಹೀರಾಬಾದ್, ನರಸಿಂಹಲು ಅಲ್ಲಾಡಿ, ನೀಲಾ ರಾಜೇಶ್ವರ್, ಲಕ್ಷ್ಮಣ್ ಚಿದ್ರಿ, ರವಿ ಖುಬ್ಜಾ, ಅಲ್ಲಾಡಿ ವೀರಶಂ ಹಲವು ಜವಾಬ್ದಾರಿ ಹೊತ್ತ ಸಂಕಷ್ಟ ಚತುರ್ಥಿ ಯಶಸ್ವಿಗೊಳಿಸಿದರು. ಸೇರಿದಂತೆ ಸಹಸ್ರಾರು ಭಕ್ತಾದಿಗಳು ಭಾಗವಹಿಸಿದರು. ದಿನವಿಡೀ ಭಕ್ತರ ಜಾತ್ರೆಯಂತಿದ್ದ ಈ ಧಾರ್ಮಿಕ ಹಬ್ಬ ಸಂಜೆ ಭಜನೆ, ಕೀರ್ತನೆ, ಆರತಿ, ಕಾರ್ಯಕ್ರಮಗಳೊಂದಿಗೆ ಅದ್ಧೂರಿಯಾಗಿ ಅಂತ್ಯಗೊಂಡಿತ್ತು.
ಈ ರೇಜಂತಲ್ ಗ್ರಾಮದಲ್ಲಿ ವಿಶೇಷವಾಗಿ ಇದು ಸ್ವಯಂಭೂ ಸಿದ್ಧಿವಿನಾಯಕ. ಇದು ಬೆಳೀತಾ ಇರೋದು, ದಕ್ಷಿಣಾಭಿಮುಖ ಇರೋದು. ಏಕದಂತಂ ಶೂರ್ಪಕರ್ಣಂ ಗಜವಕ್ರಂ ಚತುರ್ಭುಜಂ ಪಾಶಾಂಕುಶಧರಂ ದೇವಂ ಧ್ಯಾಯತ್ ಸಿದ್ಧಿವಿನಾಯಕಂ. ಅನೇಕ ಭಕ್ತಗಳನ್ನು ಎಲ್ಲರೂ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣ ಎಲ್ಲ ಭಕ್ತರು ಅಂಗಾರಿಕಾ ವಿಶೇಷವಾಗಿ ಅಂದರೆ ಮಂಗಳವಾರ ದಿವಸ ಚೌತಿ ಬಂದರೆ ಅದಕ್ಕೆ ಅಂಗಾರಿಕಾ ಯೋಗ ಅಂತ ಕರೆಯುತ್ತಾರೆ. ಅವತ್ತಿನ ದಿವಸ ಪಾದಯಾತ್ರೆ ಮಾಡಿ ರಾತ್ರಿ ಮಧ್ಯರಾತ್ರಿಯಿಂದ ಸೋಮವಾರ ಮಧ್ಯರಾತ್ರಿಯಿಂದ ಮಂಗಳವಾರ ಬೆಳಗ್ಗೆ 3 ಬ್ರಹ್ಮಿ ಮುಹೂರ್ತದವರೆಗೂ ಇಲ್ಲಿ ದರ್ಶನವಾಗುತ್ತದೆ. ಪ್ರಾತಃ ಕಾಲದಲ್ಲಿ ಬ್ರಹ್ಮಿ ಮುಹೂರ್ತದಲ್ಲಿ ಅಭಿಷೇಕ, ಮಧ್ಯಾಹ್ನ ದರ್ಶನ, ಅನ್ನದಾನ, ಇತರ ಪ್ರಸಾದಗಳನ್ನು ವ್ಯವಸ್ಥೆಗಳನ್ನು ಮಾಡುತ್ತಾರೆ. ವಿಶೇಷವಾಗಿ ದಕ್ಷಿಣಾಭಿಮುಖ ಇದ್ದಗೋಸ್ಕರ ಭಕ್ತರು ಏನು ಬೇಡ್ಕೋತಾರೆ ಅದು ವಿಶೇಷವಾಗಿ 41 ದಿವಸದಲ್ಲಿನೇ ಕಾರ್ಯಸಿದ್ಧಿಯಾಗುತ್ತದೆ. ಯಾರಿಗೆ ಸಂತಾನ ಇಲ್ಲ ಸಂತಾನ ಆಗುತ್ತದೆ, ಯಾರಿಗೆ ನೌಕರಿ ಇಲ್ಲ ನೌಕರಿ ಆಗುತ್ತದೆ, ಯಾರ ಕಷ್ಟಗಳನ್ನು ಏನಿರ್ತಾವೆ ಮನಸ್ಸಲ್ಲಿ ಅವು ಕಷ್ಟಗಳನ್ನೆಲ್ಲ ದೂರ ಮಾಡಿ ವಿಘ್ನೇಶ್ವರ ಅಂದರೆ ಗಣಪತಿ ಎಲ್ಲ ವಿಘ್ನಗಳನ್ನು ದೂರ ಮಾಡಿ ಸಿದ್ಧಿವಿನಾಯಕ ನಿಮ್ಮ ಮೇಲೆ ಆಶೀರ್ವಾದವನ್ನು ಮಾಡುತ್ತಾರೆ. ಎಲ್ಲ ಭಕ್ತರಿಗೆ ಆಶೀರ್ವಾದ ಮಾಡುತ್ತಾರೆ. ಅದೇ ನಮ್ಮದು ಟ್ರಸ್ಟ್ದಿಂದ ಅಶೋಕ್ ರೇಜಂತಲ್, ಅಲ್ಲಾಡಿ ನರಸಿಂಹಲು, ದಿಗಂಬರ್ ಪೌಲ, ಕಲ್ವಾ ಚಂದ್ರಶೇಖರ್, ವೀರೇಶಂ ಅಶೋಕ್ ಸೇಟು ಇವರೆಲ್ಲರೂ ಟ್ರಸ್ಟು ಎಲ್ಲರೂ ಜನ ಸೇರಿ ಬಂದಿಂದ ಭಕ್ತರಿಗೆ ಎಲ್ಲ ಸವಲತ್ತನ್ನು ಮಾಡಿಕೊಡುತ್ತಾರೆ. ನಡೆದ ಬಂದ ಭಕ್ತರಿಗೆ ಅನ್ನದಾನ, ಪ್ರಸಾದ, ಬೆಳಗ್ಗೆಯಿಂದ ರಾತ್ರಿಯಿಂದ ಎಲ್ಲ ವ್ಯವಸ್ಥೆ ದರ್ಶನವನ್ನು ಎಲ್ಲ ಭಕ್ತರಿಗೆ ಚೆನ್ನಾಗಾಗಬೇಕಂತಂದು ನಮ್ಮದು ಟ್ರಸ್ಟ್ದವರು ಪ್ರತಿ ಒಂದು ಹೆಜ್ಜೆದಲ್ಲೂ ಎಲ್ಲ ವಿಶೇಷವಾಗಿ ಅವರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡುತ್ತಾರೆ. ರೈತರಿಗೋಸ್ಕರ ಎಲ್ಲ ರೀತಿಯಿಂದ ಪ್ರತಿ ವರ್ಷವೂ ಎಲ್ಲ ರೀತಿಯಿಂದ ಮಳೆ ಬೆಳೆ ಎಲ್ಲ ಸುಖ ಶಾಂತಿ ನೆಮ್ಮದಿ ಎಲ್ಲರಿಗೆ ಭಗವಂತ ಕೊಟ್ಟು ಸದಾ ಎಲ್ಲ ಭಕ್ತರ ಮೇಲೆ ಇದೇ ಹಿಂಗೆ ಆಶೀರ್ವಾದ ಮಾಡಬೇಕಂತಂದು ವಿನಂತಿ. ಸಿದ್ಧಿವಿನಾಯಕ ರೇಜಂತಲದ ಪ್ರತಿ ತಿಂಗಳ ಸಂಕಷ್ಟ ಹರ ಆಚರಣೆಯನ್ನು ಮಾಡಲಾಗುತ್ತದೆ. ಈ ವರ್ಷದಲ್ಲಿ 12 ಸಂಕಷ್ಟಗಳು ಬರ್ತವೆ. ಅದರಲ್ಲಿ ಮಂಗಳವಾರ ಬಂದಿದ್ದ ದಿನ ಅಂಗಾರಿಕ ಸಂಕಷ್ಟಿ ಎಂದು ಹೇಳಲಾಗುತ್ತದೆ. ಅದು ಬಹಳ ಮಹತ್ವದ ದಿನ. ಎಲ್ಲ ಭಕ್ತಾದಿಗಳು ಏನು ಬೇಡಿಕೊಂಡಿದ್ದು ದೇವರು 100% ಮನಕೋರಿಕೆಯನ್ನು ಮಾಡುತ್ತಾನೆ. ಅದು ಅಲ್ಲದೆ ಇದು ಗಡಿ ಭಾಗದಲ್ಲಿ ಕರ್ನಾಟಕ, ತೆಲಂಗಾಣ, ಮಹಾರಾಷ್ಟ್ರ ಭಾಗದಲ್ಲಿದೆ. ಎಲ್ಲ ಕಡೆಯಿಂದ ಭಕ್ತಾದಿಗಳು ಇವತ್ತು ಅಂಗಾರಿಕ ದಿನದಲ್ಲೂ 1 ಲಕ್ಷದ ಮೇಲೆ ಜನಗಳು ಬರ್ತಾರೆ. ದೇವರನ್ನು ಆಶೀರ್ವಾದವನ್ನು ಪಡೆದುಕೊಂಡು ಅವರ ಮನಕೋರಿಕೆಯನ್ನು ನೆರವೇರಿಸಿಕೊಳ್ಳುತ್ತಾರೆ. ಅಲ್ಲದೆ ಇಲ್ಲಿ ದಾಸೋಹವು ಬರೀ ವಿಜೃಂಭಣೆಯಿಂದ ನಡೆಯುತ್ತದೆ, ಪ್ರತಿ ತಿಂಗಳ ನಡೀತದೆ. ಅದಲ್ಲದೆ ಇವತ್ತು ಅಂಗಾರಿಕ ದಿನದಂದು ಸುಮಾರು 100 ಹಂಡಗಳು 50 kg ಅನ್ನದಾನವು, ಬೇಳೆ, ಪಾಯಸ, ಪ್ರತಿಯೊಂದು ಅನ್ನದ ಪ್ರಸಾದವನ್ನು ವಿತರಣೆ ಮಾಡುತ್ತಾರೆ. ಈ ರೀತಿಯಲ್ಲಿ ಈ ದೇವರದು ಮಹತ್ವ ಎಲ್ಲ ದೇವರುಗಳದ ಯಾವುದೇ ಪೂಜೆ ಮಾಡಲು ಮೊದಲನೆಯದಾಗಿ ಸಿದ್ಧಿವಿನಾಯಕದ ಪೂಜೆಯನ್ನು ಮಾಡಿ ಬೇರೆ ಯಾವುದು ಕೆಲಸ ಮಾಡಬೇಕಾಗ್ತದೆ. ಅದರ ಸಲುವಾಗಿ ಸಿದ್ಧಿವಿನಾಯಕದು ಸೌತ್ ಪ್ಲೇಸ್ ಇದೆ. ಇದು ಭಾಳ ಪವರ್ಫುಲ್ ಇದೆ. ಇದು ಬೆಳೀತಾ ಇದೆ ಮತ್ತು ಈ ದೇವರದ ಅನುಗ್ರಹವು ಬಹಳ ಮಹತ್ವವಾಗಿದೆ. ಸುಮಾರು 1 ಲಕ್ಷದಿಂದ 1,50,000 ಜನಗಳು ಅಂಗಾರಿಕ ದಿನದಂದು ಈ ದೇವರಲ್ಲಿ ಬಂದು ಎಲ್ಲರೂ ದರ್ಶನ ಮಾಡಿ ತಮ್ಮ ತಮ್ಮ ಕೋರಿಕೆಗಳನ್ನು ನೆರವೇರಿಸಿಕೊಳ್ಳುತ್ತಾರೆ. ರಾಜ್ಯದಲ್ಲಿ ಹಲವಾರು ವರ್ಷಗಳಿಂದ ಒಳ ಮೀಸಲಾತಿಗಾಗಿ ಹೋರಾಟ ನಡೆಯುತ್ತಿದ್ದು, ಅಂತಿಮವಾಗಿ 4ನೇ ಆಗಸ್ಟ್ 2025ರಂದು ನಿವೃತ್ತ ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ಅವರು ಸರ್ಕಾರಕ್ಕೆ ಸಲ್ಲಿಸಿರುವ ವರದಿಯಲ್ಲಿ
ವಿಶೇಷವಾಗಿ ರಾಜ್ಯದ ಬಲಗೈ ಸಂಬಂಧಿತ ಜಾತಿಗಳಿಗೆ ಅನ್ಯಾಯವೆಸಗಿದ್ದಾರೆ ಮತ್ತು ತಪ್ಪು ಅಂಕಿಅಂಶಗಳ ಮಾಹಿತಿ ನೀಡಿ ಬಲಗೈ ಸಂಬಂಧಿತ ಜಾತಿಗಳಿಗೆ ಅನ್ಯಾಯವೆಸಗಿದ್ದಾರೆ ಮತ್ತು ತಪ್ಪು ಅಂಕಿಅಂಶಗಳ ಮಾಹಿತಿ ನೀಡಿ ಬಲಗೈ ಸಂಬಂಧಿತ ಜಾತಿಗಳಿಗೆ ಸಂಪೂರ್ಣವಾದ ಮತ್ತು ಅವೈಜ್ಞಾನಿಕ ಅಂಕಿಅಂಶಗಳನ್ನು ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದನ್ನು ಖಂಡಿಸಿ ಬೀದರ್ ನಗರದ ಡಾಕ್ಟರ್ ಅಂಬೇಡ್ಕರ್ ಭವನ ಜನವಾಡ ರಸ್ತೆಯಲ್ಲಿ ಸಮಾಜದ ಮತ್ತು ಧಮ್ಮ ಆಚಾರ್ಯ ಮಿಲಿಂದ್ ಗುರೂಜಿ ಅವರ ಅಧ್ಯಕ್ಷತೆಯಲ್ಲಿ ಬೀದರ್ ಜಿಲ್ಲೆಯ ಸಮಸ್ತ ಬಲಗೈ ಜಾತಿಗೆ ಸಂಬಂಧಪಟ್ಟ ಹೋರಾಟಗಾರರು, ಸಂಘಟನೆಯ ಮುಖಂಡರು, ಸಮಾಜದ ಹಿರಿಯ ಮುಖಂಡರು, ಸರ್ಕಾರಿ, ಅರೆ ಸರ್ಕಾರಿ, ನಿವೃತ್ತ ಅಧಿಕಾರಿಗಳು, ಸಮಾಜದ ಚಿಂತಕರು, ಹೋರಾಟಗಾರರು, ಮಹಿಳೆಯರು ಅಲ್ಲದೆ ಬೀದರ್ ನಗರದ ಸುತ್ತಮುತ್ತಲಿನ ಓಣಿಯ ನೂರಾರು ಯುವಕರು ಒಕ್ಕೂರೆಯಿಂದ ನಿರ್ಣಯಿಸಿದ್ದಾರೆ. ಇದೇ ದಿನಾಂಕ 14ರಂದು 10,000 ಜನರಿಗೆ ಸೇರಿಸಿ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಇದಕ್ಕೂ ಮುನ್ನ ಮಿಲಿಂದ್ ಗುರೂಜಿ ಅವರ ನೇತೃತ್ವದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾರುತಿ ಬೌದ್ಧೆ, ಅನಿಲ್ ಬೆಲ್ದಾರ್, ದೇವೇಂದ್ರ ಆರ್ ಸೋನಿ, ಬಕ್ಕಪ್ಪ ಕೋಟೆ, ಮಹೇಶ್ ಗೋರ್ನಾಳ್ಕರ್ ಇವರೆಲ್ಲರೂ ಪುಷ್ಪನಮನ ಸಲ್ಲಿಸಿ ಸಭೆ ಪ್ರಾರಂಭಿಸಿದರು. ವರದಿಯನ್ನು ಖಂಡಿಸಿ ಸರ್ಕಾರಕ್ಕೆ ಮನವಿ ಹಾಗೂ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮವನ್ನು ಬೀದರ್ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದ ಎದುರುಗಡೆ 14ನೇ ಆಗಸ್ಟ್ 2025ರಂದು ಬೆಳಗ್ಗೆ 11 ಗಂಟೆಗೆ ಸಾವಿರಾರು ಸಂಖ್ಯೆಯಲ್ಲಿ ಸಮಾಜದ ಬಾಂಧವರು ಸೇರಿ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟವರಿಗೆ ಮನವಿ ಸಲ್ಲಿಸಲು ನಿರ್ಣಯಿಸಲಾಗಿದೆ. ಸಭೆಯಲ್ಲಿ ಸರ್ವಾನುಮತದಿಂದ ತೀರ್ಮಾನ ಮಾಡಲಾಯಿತು. ಸುಮಾರು 4 ಗಂಟೆಗಳ ಕಾಲ ನಡೆದ ಈ ತುರ್ತು ಸಭೆಯಲ್ಲಿ ಚರ್ಚಿಸಲಾಯಿತು. ಸದರಿ ಸಭೆಯಲ್ಲಿ ನಾವು ಯಾವುದೇ ಸಮಾಜಕ್ಕೆ ವರದಿಯನ್ನ ಆಗಿರುವ ಅನ್ಯಾಯವನ್ನ ಸರಿಪಡಿಸಲು ಈ ಸಭೆಯಲ್ಲಿ ಒಂದು ಸಾಲಿನ ನಿರ್ಣಯವನ್ನ ತೆಗೆದುಕೊಂಡು ಬೃಹತ್ ಪ್ರತಿಭಟನೆ ಹೋರಾಟ ಹಮ್ಮಿಕೊಳ್ಳಲು ಬೀದರ್ ಜಿಲ್ಲಾ ಬಲಗೈ ಒಳ ಸಮಿತಿ ಹೋರಾಟ ಸಮಿತಿ ಬೀದರ್ ಹೊಲೆಯ ಸಂಬಂಧಿತ ಜಾತಿಗಳ ಸಮೂಹ ವತಿಯಿಂದ 14ನೇ ಆಗಸ್ಟ್ ಗುರುವಾರ 2025ರಂದು ಬೀದರ್ ಜಿಲ್ಲೆಯ ಸಮಸ್ತ ಬಲಗೈ ಸಮಾಜದ ಬಾಂಧವರು ತಮ್ಮ ತಮ್ಮ ಜೊತೆಗೆ ನಮಗೆ ಆದ ಅನ್ಯಾಯದ ವಿರುದ್ಧ ಪ್ರತಿಭಟಿಸಲು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಬೀದರ್ ನಗರದಲ್ಲಿ ಐತಿಹಾಸಿಕ ಇತಿಹಾಸವನ್ನು ಸೃಷ್ಟಿಸಲು ಸಾಕ್ಷಿಯಾಗಬೇಕು ಮತ್ತು ಈ ವರದಿಯಿಂದ ನಮ್ಮ ಮುಂದಿನ ಪೀಳಿಗೆಗೆ ಅನ್ಯಾಯವಾಗುವುದನ್ನು ಮನಗಂಡು ವೈಜ್ಞಾನಿಕ ವರದಿಯನ್ನು ಸಂಪೂರ್ಣ ತಿರಸ್ಕರಿಸಬೇಕು ಹಾಗೂ ಬಲಗೈ ಸಂಬಂಧಿತ ಜಾತಿಗಳಿಗೆ 8% ಮೀಸಲಾತಿ ಕಲ್ಪಿಸುವಂತೆ ಮತ್ತು ಈ ವರದಿಯಿಂದಾಗುವ ಅನ್ಯಾಯವನ್ನು ಸರಿಪಡಿಸುವಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸಲ್ಲಿಸುವುದಕ್ಕಾಗಿ ಬಲಗೈ ಒಳ ಮೀಸಲಾತಿ ಹೋರಾಟ ಸಮಿತಿ ಬೀದರ್ ವತಿಯಿಂದ ಸಭೆ ಮುಖಾಂತರ ಮುಖಂಡರುಗಳಾದ ಮಾರುತಿ ಬೌದ್ಧೆ, ಅನಿಲ್ ಕುಮಾರ್ ಬೆಲ್ದಾರ್, ರಮೇಶ್ ಡಾಕುಳಗಿ, ಬಾಬು ಪಾಸ್ವಾನ್, ವಿಠಲ್ ದಾಸ್ ಪ್ಯಾಗೆ, ಡಾಕ್ಟರ್ ಕಾಶಿನಾಥ್ ಚೆಲ್ವ, ಶ್ರೀಪತ್ ರಾವ್ ದಿಗ್ನೆ, ಮಹೇಶ್ ಗೋರ್ನಾಳ್ಕರ್, ವಿನಯ್ ಮಾಳ್ಗೆ, ವಿನೋದ್ ಅಪ್ಪೆ ಅಲ್ಲದೆ ಬಲಗೈ ಹೋರಾಟದ ಒಳ ಮೀಸಲಾತಿ ಸಮಿತಿಯ ಸದಸ್ಯರುಗಳು ಸಭೆಯಲ್ಲಿ ಮಾತನಾಡುತ್ತಾ ತಿಳಿಸಿದರು. ಪರಮ ಪೂಜ್ಯ ನಮ್ಮೆಲ್ಲರ ಮುಕ್ತಿದಾತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಮಾಲಾರ್ಪಣೆಯಿಂದ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಎಲ್ಲ ಗೌರವಿತರಿಗೆ ಅನಂತ ಧನ್ಯವಾದಗಳ ಸಲ್ಲಿಸಿ ನಿಂದ್ರಿ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ ದ್ವಿತೀಯಂಪಿ ಬುದ್ಧಂ ಶರಣಂ ಗಚ್ಛಾಮಿ ಧಮ್ಮಂ ಶರಣಂ ಗಚ್ಛಾಮಿ ದ್ವಿತೀಯಂಪಿ ಸಂಘಂ ಶರಣಂ ಗಚ್ಛಾಮಿ ತೃತೀಯಂಪಿ ಧಮ್ಮಂ ಶರಣಂ ಗಚ್ಛಾಮಿ ತೃತೀಯಂಪಿ ಸಂಘಂ ಶರಣಂ ಗಚ್ಛಾಮಿ ಪಾಣಾತಿಪಾತಾ ವೇದಮಣಿ ಶಿವಾಪದಂ ಸಮಾಧಿಯಾಮಿ ಆದಿ ಕಾಮೇಶು ಮಿಚ್ಚಾಚಾರ ವೇದಮಣಿ ಶಿಕ್ಷಾಪದಂ ಸಮಾಧಿಯಾಮಿ ಮೋಕ್ಷಾವಾದ ವೇದಮಣಿ ಶಿಕ್ಷಾಪದಂ ಸಮಾಧಿಯಾಮಿ ಸೂರಾಮೇರಯ ಮಜ್ಜ ಪಮಾತಾತಿ
ಮಾತರಂ, ಜೈ ಭೀಮ್. ಕುರಿತು 4 ಗಂಟೆಗೆ ಬಂತು. ಅದು ಒಂದು ಕಡೆ ಸ್ವಲ್ಪ ಎಲ್ಲರೂ ಗೊಂದಲ ಇತ್ತು, 16ಕ್ಕೆ ಮಾಡಿದ್ರೆ 12 ಬಟ್ ಇವತ್ತು ಶುರು ಆದಾಗ ನಾವು ಲೆಕ್ಕ ಹಾಕಬಾರ್ದು. ಇದಕ್ಕೆ ಹಿನ್ನೆಲೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆ ಒಪ್ಪಲ್ದವರು, ಸಂವಿಧಾನಕ್ಕೆ ಒಪ್ಪಲ್ದವರು, ಈ ಒಂದೇನು ಮನುವಾದಿ ದೇಶದಾಗ ಕುಂತಾರ. ಈ ನಮ್ಮ ಜಿ ಪರಮೇಶ್ವರ್ ಮನೆ ಒಂದು ಮೀಟಿಂಗ್ ಆಗ್ತದೆ, ರೈಟ್ ಟು ಲೆಫ್ಟ್ ಮಿನಿಸ್ಟರ್ಗಳೆಲ್ಲ ನಾವು ಏನೇ ಬಂದರೂ ಒಪ್ಕೋತೀವಿ ಅಂತ. ಅದು ನಾವು ಪೇಪರ್ ಒಳಗೆ ತೊಂದರೆ ಏನಾಗಿರೋದು ಗೊತ್ತಿಲ್ಲ, ಬಟ್ ಪೇಪರ್ ಮುಖಾಂತರ ಮಾಧ್ಯಮದ ಮುಖಾಂತರ ಏನು ಬಂತು ಅಂದರೆ ನಾವು ಒಪ್ಕೋತೇವೆ ಅಂತ ಹೇಳಿದಂಥ ಸಂದೇಶ ನಮ್ಗೆ ಇವತ್ತು ನಾವು ಎಲ್ಲರೂ ಓದಿದೆ. ನಾವು ವರದಿ ಓದಿದ್ರೆ ಸರಿಯಾಗಿ ತಿಳ್ಕೊಯ್ತು. ಹಣ ಯಾರೋ ಎಲ್ಲ ಪೇಪರ್ದಾಗ ಬಂದು ಎಲ್ಲ ತಪ್ಪವ. ಇವರು ಬಂದು ಪೇಪರ್ದಾಗ ಅವ್ರು 22 ಲಕ್ಷ, ನಮಗೆ 24 ಲಕ್ಷ ಫಸ್ಟ್ ದಿವಸ. ಮತ್ತೆ ಅವ್ರು ಜರ ಹೋರಾಟ ಹೆಚ್ಚಿಗೆ ಮಾಡಿದ್ರು, ಅವ್ರು ಜರ ಹೆಚ್ಚಿಗೆ ಚೀರಿದ್ರು ಅವ್ರಿಗೆ ಹೆಚ್ಚಿಗೆ ಸಿಗುತ್ತೆ. ನೀವು ಕಮ್ಮಿ ಚೀರಿದ್ರೆ ಕಮ್ಮಿ ಸಿಗುತ್ತೆ ಅಷ್ಟೇ. ಅದಕ್ಕೆ ನೀವು ಭೀ ಯಾವುದಕ್ಕೆ ಭೀ ಕೆಡ್ಸಂತ ಕೋಶಿಸ್ ಮಾಡ್ಬಿಡೋದು. ಅದ್ರ ಮುಂದೆ ದೊಡ್ಡ ರೇಗಿ ಹೊಡಿಬೇಕು. ಅದಕ್ಕಿಂತ ಹೆಚ್ಚಿಗೆ ಆವಾಜ್ ನಮ್ದು ಆಯಿತು ಅಂದ್ರೆ ಅದು 1% ಸಿಗೋದಾಗ ಯಾವುದು ಒಂದು ಎರಡನೇ ಮಾತಿಲ್ಲ. ನಮ್ಮ ಆವಾಜ್ ಎಲ್ಲಕ್ಕಿಂತ ಬುಲಂದಿ ಮಾಡೋದಕ್ಕೆ ನಮ್ಮ ಮಾತು ತೋರಿಸ್ತೀನಿ. ಜೈ ಜೈ. 12ನೇ ತಾರೀಕು ಅಂತ ನಾವು ಮಾಡಕ್ಕೆ ಕೂತಿದ್ದೀವಿ. ಅನೇಕ ಗೊಂದಲಗಳಿದೆ. ನನ್ನ ಒಂದು ಏನಂದರೆ ಇದಕ್ಕೆ ಯಾವ ಥರ 100 ಕೋಟಿ ರೂಪಾಯಿ ಖರ್ಚು ಮಾಡಿ ಕಾಂತರಾಜ್ ವರದಿ ಹಿಂದುಳಿದ ಜಾತಿ ಕಡೆಗೆಲ್ಲ ಮಾಡಿದ್ರು ಸರ್ಕಾರ. ಕಾಂತರಾಜ್ ವರದಿ ಕೊನೆಗೆ ಏನಾಯಿತು? ಅದು ರದ್ದಾಗುತ್ತೆ. ಯಾಕೆ ರದ್ದಾಯಿತು ಅಂದರೆ ಅದಕ್ಕೆ ಭಾಳ ಸ್ಟ್ರಾಂಗ್ ಆಗಿ ನಮ್ಮ ಈ ಕಾಂಗ್ರೆಸ್ ಸರ್ಕಾರದಾಗ ಇದ್ದಂಥ ಮಂತ್ರಿಗಳು, ಶಾಸಕರುಗಳು ಇವತ್ತು ಆಳುವ ಸರ್ಕಾರಕ್ಕೆ ಒತ್ತಡ ತಂದು ಇವತ್ತು ಕಾಂತರಾಜ್ ವರದಿಯನ್ನು ರದ್ದು ಮಾಡಿದ್ದಾರೆ. ಅದೇ ಥರ ಇದೂ ಸಹ ನಮ್ಮ ಈ ವರದಿಯನ್ನು ಈಗಾಗಲೇ ಒಪ್ಪಲೆ ಅಂತ ನಾವು ಪತ್ರಿಕೆ ಮುಖಾಂತರ ನಮ್ಮ ಸಂಘ ಸಂಸ್ಥೆಗಳು ಮತ್ತು ರಾಜ್ಯ ಮಟ್ಟದ ಎಲ್ಲ ನಮ್ಮ ನೌಕರ ಸಂಘದವರು ಇನ್ನಿತರೆಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಮನವಿ ಕೊಟ್ಟಿದ್ದಾರೆ. ಆ ಮನವಿ ಕೊಟ್ಟರೆ ಸಾಲದಿಲ್ಲ. ಇದಕ್ಕೆ ಭಾಳ ತೀವ್ರವಾದಂಥ ಹೋರಾಟ ಮಾಡಬೇಕಾಗಿದೆ. ಯಾಕೆಂದರೆ ಕಳೆದ 30 ವರ್ಷದಿಂದ ಒಂದು ಜನಾಂಗ ಹೋರಾಟ ಮಾಡ್ತಾ ಇದೆ. 101 ಜಾತಿಯಲ್ಲಿ ಒಂದೇ ಒಂದು ಉಪಜಾತಿ ಹೋರಾಟ ಮಾಡ್ತಕ್ಕಂಥದ್ದೇ ಇವತ್ತು ಪೂರಾ ಇಡೀ ಮೀಡಿಯಾದಲ್ಲಿ, ಇವತ್ತು ರಾಜಕೀಯದಲ್ಲಿ ಹೈಲೈಟ್ ಆಗಿದೆ. ಆದರೆ ಇನ್ನೂ 99% ಜಾತಿಗಳು ಅವರಿಗೆ ಆ ಒಂದು ಜಾತಿಯವರಿಗೆ ಯಾರು ಸಪೋರ್ಟ್ ಮಾಡಿಲ್ಲ. ಅವರೆಲ್ಲ ನಮ್ಮ ಸರಿನೇ ಯಾರು 5 ಜನ ಬಾಬಾ ಸಾಹೇಬ್ ನೀಲಿ ಕೆಲ ರೋಡಿಗೆ ಬರ್ತದೋ ಅವರೆಲ್ಲ ನಮ್ಮ ಸರಿ ಬಂದಿರ್ತಾರೆ. ಅವ್ರು ವಿರೋಧ ಮಾಡಕ್ಕೆ ಯಾರು ಒಬ್ಬರಾಗ್ತಾ ಇದ್ದಾರೆ. ಈಗಾಗಲೇ ಆಶಾ ಕಾರ್ಯಕರ್ತೆಯರ ರಾಜ್ಯವ್ಯಾಪಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಇದೇ ತಿಂಗಳು 12, 13, 14 3 ದಿನಗಳ ಕಾಲ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಅಹೋರಾತ್ರಿ ಧರಣಿಯ ಆಶಾ ಕಾರ್ಯಕರ್ತೆಯರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಆಶಾ ಕಾರ್ಯಕರ್ತೆಯರ ಜಿಲ್ಲಾಧ್ಯಕ್ಷರಾದ ಮಹಾದೇವಿ ಮಾತನಾಡುತ್ತಾ, ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿಯಲ್ಲಿ ಕಳೆದ 17 ವರ್ಷ ಹಗಲಿರುಳು ಸೇವೆಗೈದ ಆಶಾ ಕಾರ್ಯಕರ್ತೆಯರ ಪರಿಶ್ರಮದಿಂದ ತಾಯಿ ಮರಣ 83%, ಶಿಶು ಮರಣ 69%, ಸಾಂಕ್ರಾಮಿಕ ಸಾವುಗಳು ಸೇರಿದಂತೆ ಇತರೆ ಸಾವಿನ ಪ್ರಮಾಣ 75% ತಗ್ಗಿರುವುದನ್ನು ಸ್ವತಃ ಸರ್ಕಾರವೇ ದೃಢಪಡಿಸಿದೆ. ಅಷ್ಟೇ ಅಲ್ಲದೆ ಕೊರೋನಾ ಕಾಲದಲ್ಲಿ ಆಶಾ ಕಾರ್ಯಕರ್ತರು ತಮ್ಮ ಜೀವನದ ಹಂಗು ತೆರೆದು ಕೋಟ್ಯಾಂತರ ಜನರ ಪ್ರಾಣ ಉಳಿಸಿದ್ದಾರೆ. ಇಂತಹ ನಿಸ್ವಾರ್ಥ ಸೇವೆಗೈಯುತ್ತಿರುವ ಆಶಾ ಕಾರ್ಯಕರ್ತೆಯರಿಗೆ ಕನಿಷ್ಠ ಅಲ್ಲದೆ ಕನಿಷ್ಠ 10,000 ಗೌರವಧನ ನೀಡಲು ಮೀನಾಮೇಷ ಎಣಿಸುತ್ತಿರುವುದು ಅತ್ಯಂತ ಖಂಡನೀಯವಾಗಿದೆ ಎಂದು ಮಾತನಾಡುತ್ತಾ ಹೇಳಿದರು. ನಮ್ಮ ಬೇಡಿಕೆ ಈಡೇರುವವರೆಗೂ ಇಲ್ಲೇ ಧರಣಿ ಮುಂದುವರಿಸುತ್ತೇವೆ ಎಂದು ಎಚ್ಚರಿಸಿದರು. ದೇವಿಕಾ ಅವರು ಮಾತನಾಡುತ್ತಾ, ನಮ್ಮ ಸಂಘದ ನೇತೃತ್ವದಲ್ಲಿ ಇದೇ 2025 ಜನವರಿ 7ರಿಂದ 10ನೇ ತಾರೀಕಿನವರೆಗೆ ಆಶಾ ಕಾರ್ಯಕರ್ತೆಯರ ರಾಜ್ಯ ಮಟ್ಟದ ಅನಿರ್ದಿಷ್ಟ ಹೋರಾಟವು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದಿದ್ದು ತಮಗೆ ತಿಳಿದಿದೆ. ರೂಪಾಯಿ 15,000 ನಿಶ್ಚಿತ ಗೌರವಧನಕ್ಕಾಗಿ ಆಗ್ರಹಿಸಿ ನಡೆಸಿದ ಈ ಹೋರಾಟದಲ್ಲಿ ರಾಜ್ಯದ ಸುಮಾರು 40,000 ಆಶಾ ಕಾರ್ಯಕರ್ತೆಯರು ಭಾಗವಹಿಸಿದ್ದರು. ಜನವರಿ 10, 2025ರಂದು ಆಶಾ ಕಾರ್ಯಕರ್ತೆಯರ ಬೇಡಿಕೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಂಘದ ಪದಾಧಿಕಾರಿಗಳನ್ನು ಕರೆದು ಸಭೆ ಮಾಡಿರುತ್ತಾರೆ. ಈ ಸಭೆಯಲ್ಲಿ ನಮ್ಮೊಂದಿಗೆ ಮಾನ್ಯ ಆರೋಗ್ಯ ಮಂತ್ರಿಗಳು, ಆರೋಗ್ಯ ಇಲಾಖೆಯ ಉನ್ನತ ಅಧಿಕಾರಿಗಳು ಉಪಸ್ಥಿತರಿರುವರು. ಅದೇ ಸುಮಾರು 8 ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಅವರು ಮಾತನಾಡುತ್ತಾ ಹೇಳಿದರು. ಮಹೇಶ್ ನಾಡಗೌಡ ಅವರು ಮಾತನಾಡುತ್ತಾ, ಆಶಾ ಕಾರ್ಯಕರ್ತೆಯರು ಗ್ರಾಮೀಣ ಮತ್ತು ನಗರ ಕೊಳಚೆ ಪ್ರದೇಶದ ಆರೋಗ್ಯದ ಆಶಾ ಕಿರಣ.
ಆರೋಗ್ಯ ಸೇವೆಗಳನ್ನು ಪಡೆಯಲು ಕಷ್ಟಪಡುವ ಗ್ರಾಮೀಣ ಜನತೆಯ ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳ ಯಾವುದೇ ಆರೋಗ್ಯ ಸಂಬಂಧಿತ ಬೇಡಿಕೆಗಳಿಗೆ ಆಶಾ ಮೊದಲ ಕರೆ ಕೇಂದ್ರವಾಗಿದೆ. ಜನತೆಯ ಮತ್ತು ಸರ್ಕಾರದ ನಿರೀಕ್ಷೆಯಂತೆ ಆಶಾ ತನ್ನ ಸೇವೆಯಿಂದ ಕಟ್ಟಕಡೆಯ ಜನರನ್ನು ಆರೋಗ್ಯವಂತರನ್ನಾಗಿಡಲು ಹಗಲು ರಾತ್ರಿ ಶ್ರಮಿಸಿರುತ್ತಾರೆ. ಇವರ ಸೇವೆಗೆ ಸಮುದಾಯದಿಂದ ಸಿಗುವ ಗೌರವವಾದಗಳು ಸಂತಸ ನೀಡುವೆಯಾದರೂ ಸೇವೆ ಪಡೆದುಕೊಳ್ಳುವ ನಮ್ಮ ಸರ್ಕಾರಗಳು ಇವರ ಸೇವೆಗೆ ತಕ್ಕ ಪ್ರತಿಫಲ ನೀಡದೆ ನಿರಾಸೆಯಲ್ಲಿರುವಂತೆ ಮಾಡಿವೆ ಎಂದು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದ ಜಿಲ್ಲಾ ಗೌರವಾಧ್ಯಕ್ಷರಾದ ಮಹೇಶ್ ನಾಡಗೌಡ ಅವರು ನಗರದ ಪ್ರವಾಸಿ ಮಂದಿರದ ಮುಂದುಗಡೆ ನಡೆದ ಪ್ರತಿಭಟನಾ ಧರಣಿಯಲ್ಲಿ ಮುಖ್ಯ ಭಾಷಣಕಾರರಾಗಿ ಮಾತನಾಡಿದರು. ಈ ಧರಣಿಯಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಮಹಾದೇವಿ, ಜಿಲ್ಲಾ ಕಾರ್ಯದರ್ಶಿ ಮೇರಿ, ಉಪಾಧ್ಯಕ್ಷರುಗಳಾದ ರುಕ್ಮಿಣಿ, ರತ್ನಮ್ಮ, ದೇವಿಕಾ, ಗೋದಾವರಿ, ಜಯ, ಸುಶೀಲಮ್ಮ ಅಲ್ಲದೆ ಜಂಟಿ ಕಾರ್ಯದರ್ಶಿಗಳಾದ ಸುವರ್ಣ, ಶೀಲಾ, ಶಾಂತಮ್ಮ, ಜ್ಯೋತಿ, ಲಕ್ಷ್ಮಿ, ಸಂಗೀತ, ಶಾಂಭವಿ, ಸುಜಾತ ಮುಂತಾದವರ ನೇತೃತ್ವ ವಹಿಸಿದ್ದರು. ಅಲ್ಲದೆ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿರುವ ನೂರಾರು ಆಶಾಕರ್ತೆಯರು ಉಪಸ್ಥಿತರಿದ್ದರು. ಕಾರ್ಯಕರ್ತರ ಒಗ್ಗಟ್ಟು ಚಿರವಾಗಲಿ, ಚಿರವಾಗಲಿ. ಆಶಾ ಕಾರ್ಯಕರ್ತರ ಒಗ್ಗಟ್ಟು ಚಿರವಾಗಲಿ, ಚಿರವಾಗಲಿ. ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟ ಮಾತು ನಡೆದುಕೊಳ್ಳಲಿ, ನಡೆದುಕೊಳ್ಳಲಿ. ಮಾತು ಕೊಟ್ಟಂತೆ ನಡೆದುಕೊಳ್ಳಲಿ, ನಡೆದುಕೊಳ್ಳಲಿ. ಮಾನ್ಯ ಮುಖ್ಯಮಂತ್ರಿಗಳೇ ನುಡಿದಂತೆ ನುಡಿಯಲಿ. ಮಾನ್ಯ ಮುಖ್ಯಮಂತ್ರಿಗಳೇ ನುಡಿದಂತೆ ನಡೆದುಕೊಳ್ಳಲಿ, ನಡೆದುಕೊಳ್ಳಲಿ. ಆಶಾ ಕಾರ್ಯಕರ್ತರೇ ಒಂದಾಗಿ. ಮುಖ್ಯಮಂತ್ರಿಗಳೇ ಜನವರಿಯಲ್ಲಿ ಘೋಷಿಸಿದ 10,000 ಗ್ಯಾರಂಟಿ ಏಪ್ರಿಲ್ ನಿನ್ನ ಜಾರಿಗೆ ಮಾಡಲಿ, ಜಾರಿಗೆ ಮಾಡಲಿ. ಮಾರ್ಚ್ ಆಶಾಗಳೇ ಒಂದಾಗಿ. ಬೇಕೇ ಬೇಕು, ಬೇಕೇ ಬೇಕು. ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಆಶಾಗಳೇ ಒಂದಾಗಿ. AITC ಜಿಂದಾಬಾದ್, ಜಿಂದಾಬಾದ್. AITC ಜಿಂದಾಬಾದ್, ಜಿಂದಾಬಾದ್. ಮಾನ್ಯ ಮುಖ್ಯಮಂತ್ರಿಗಳು ನುಡಿದಂತೆ ನಡೆದುಕೊಳ್ಳಲಿ. 1,000 ಗೌರವಧನ ಹೆಚ್ಚಿಸಬೇಕು, ಹೆಚ್ಚಿಸಬೇಕು. ಮೊದಲ ಆಶಾ ಕಾರ್ಯಕರ್ತರಿಗೆ 2,000 ಗೌರವಧನ ಹೆಚ್ಚಿಸಬೇಕು, ಹೆಚ್ಚಿಸಬೇಕು. ಎಲ್ಲವರೆಗೆ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ನಮಗೆ 10,000 ಗೌರವಧನ ನಿಗದಿ ಮಾಡ್ತೀವಿ ಅಂಥೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಪ್ಕೊಂಡಿದ್ರು. ಅದು ಇನ್ನೂ ಇವತ್ತಿಗೂ 7 ತಿಂಗಳಾಯ್ತು. ಇನ್ನು ಅದ್ರ ಬಗೆದಾಗ ಏನೂ ಕಾಳಜಿ ಮಾಡ್ತಿಲ್ಲ. ನಮಗೆ ಇನ್ನೂ ಇವತ್ತಿಲ್ಲ, ನಾಳೆ ಇವತ್ತಿಲ್ಲ, ಮುಂದಿನ ತಿಂಗಳ ಅಂಥೇಳಿ ಇಟ್ಟು ಲೆಕ್ಕ ಹಾಕ್ಕೊಂಡು ನಾವು ಭಾಳ ಮನವಿ ಮಾಡಿಕೊಂಡು ನಾವು ನುಡಿದಂಥ ಮಾತಿಗೆ ಅವ್ರು ತಪ್ಪಲ್ರು. ಆ ಮಾತಿಗೆ ಅವ್ರು ತಪ್ಪಲ್ಲದೆ ಮಾಡ್ತಾರ, ಅವ್ರು ಕೊಡ್ತಾರ ಅಂಥೇಳಿ ಅವ್ರ ಮಾತಿಗೆ ನಾವು ಬೆಲೆ ಇಟ್ಟು ಕೂತಿದ್ದೆವು. ಇಷ್ಟಾದ್ರೂ ಅವ್ರಿಗೆ ಕರ್ಣ ಬರಲಿಲ್ಲ, ಕಳಕಳಿ ಇಲ್ಲ ಅವರಿಗೆ. ನಮ್ಮ ಹೆಣ್ಮಕ್ಳಿಗೆ ಇಷ್ಟು ಹಿಂಗೆ ಬೀದಿಗೆ ತರ್ತಾರ, ಈ ರೋಡಿಗೆ ತರ್ತಾರ, ಅವ್ರು ಈ ರೋಡ್ ಮೇಲೆ ಕುಂಡ್ರಿಸ್ತಾರ ಅಂಥೇಳಿ ನಾವು ಅಂದ್ಕೊಂಡಿಲ್ಲ. ಹೆಣ್ಮಕ್ಳ ಬಗೆದಾಗ ಎಷ್ಟಾದ್ರೂ ಕಾಳಜಿ ಮಾಡ್ತಾರ ಅಂಥೇಳಿ ನಮಗೆ ಭರೋಸೆಲಿಂದ ನಾವು ಇಷ್ಟು 7 ತಿಂಗಳು ಹಿಡಿದು ಕಾಯ್ದೀವಿ. ಇನ್ನೂ ಅವರು ನಮ್ಮ ಬಗೆದಾಗ ಏನೂ ಕಾಳಜಿ ಮಾಡ್ತಿಲ್ಲ. ಅದಕ್ಕೆ ನಾವು ಮತ್ತೆ ಬೀದಿಗೆ ಬಂದೀವಿ. ಅದ್ರ ಬಗೆದಾಗ ಅವರು ಮಾಡಬೇಕು ಅಂಥೇಳಿ ಮನವಿ ಕೇಳ್ಕೊಳ್ತಿದ್ದೀವಿ. ಇಲ್ಲಿ ಆಶಾ ಕಾರ್ಯಕರ್ತರ ಸಂಘದಿಂದ ಜಿಲ್ಲಾ ಮಟ್ಟದ 3 ದಿನ ಅಹೋರಾತ್ರಿ ಈ ಒಂದು ಧರಣಿನ ತಗೊಂಡಿದ್ದೀವಿ. ಏನೋ ಸರ್ಕಾರ ಭರವಸೆ ಕೊಟ್ಟಿದ್ದರು, ಕಳೆದ ಜನವರಿನಲ್ಲಿ ಬೆಂಗಳೂರಲ್ಲಿ ಮೂವ್ಮೆಂಟ್ ಆದಮೇಲೆ 10,000 ರೂಪಾಯಿ ಖಚಿತವಾಗಿ ಬರೋ ಥರ ಮಾಡ್ತೀವಿ ಅಂತ ಹೇಳಿದರು. ಇಲ್ಲಿ ತನಕ ಕೂಡ ಅದು ಜಾರಿಯಾಗಿಲ್ಲ. ಕಳೆದ 7 ತಿಂಗಳಲ್ಲಿ ಹಲವಾರು 10-12 ಮೀಟಿಂಗ್ಗಳಾಗಿದ್ದಾವೆ. CM ಅವ್ರ ಜೊತೆ 2 ಸಲ ನಾವು ಭೇಟಿ ಮಾಡಿ ಮಾತುಕತೆ ಆಗಿದ್ದೀವಿ. ಬಟ್ ಭರವಸೆಯಾಗಿ ಉಳಿದಿದೆ, ಆದರೆ ಇಲ್ಲಿವರೆಗೂ ಆದೇಶ ಜಾರಿಯಾಗಿಲ್ಲ. ಸೊ ಅದಕ್ಕಾಗಿ ನಾವು ಅನಿವಾರ್ಯವಾಗಿ ಈ ಅಹೋರಾತ್ರಿ 3 ದಿನ ಹೋರಾಟಕ್ಕೆ ಇಳಿಬೇಕಾಗಿದೆ. ಸೊ ಇವಾಗಲೂ ಮಾಡಲಂದರೆ ನಾವು ಉನ್ನತ ಹಂತದ ಇನ್ನೂ ಉಗ್ರ ಹೋರಾಟನ ಕೈಗೊಳ್ಳಬೇಕಾಗತ್ತೆ.
ಅಂಥೇಳಿ ಈ ಮೂಲಕ ನಾವು ಎಚ್ಚರಿಸ್ತಾ ಇದ್ವಿ. 1995ರ ನಂತರ ಆರಂಭವಾದ ಖಾಸಗಿ ಶಾಲಾ ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸುವುದು ಸೇರಿದಂತೆ 6 ಪ್ರಮುಖ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಆಗಸ್ಟ್ 19ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಅಖಿಲ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಘದ ರಾಜ್ಯಾಧ್ಯಕ್ಷ ರೇವಣಸಿದ್ದಪ್ಪ ಜಲಾದೆ ಹೇಳಿದರು. ಖಾಸಗಿ ಅನುದಾನ ರಹಿತ ಶಾಲೆಗಳಲ್ಲಿ ಆರ್ಟಿಇ ಮರು ಜಾರಿಗೊಳಿಸಬೇಕು. ಶಾಲೆಗಳ ನವೀಕರಣ ಷರತ್ತು ಸಡಿಲಿಸಬೇಕು. ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಕನ್ನಡ ಶಾಲೆಗಳನ್ನು ಆಂಗ್ಲ ಮಾಧ್ಯಮ ಶಾಲೆಗಳಾಗಿ ಪರಿವರ್ತಿಸುವುದನ್ನು ಕೈಬಿಡಬೇಕು. ಅನಧಿಕೃತ ಕೋಚಿಂಗ್ ಸೆಂಟರ್ಗಳನ್ನು ಮುಚ್ಚಬೇಕು ಎಂಬುದು ಸಂಘದ ಇತರ ಬೇಡಿಕೆಗಳಾಗಿವೆ ಎಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಕನ್ನಡ ಶಾಲೆಗಳನ್ನು ಉಳಿಸಿ ಕರ್ನಾಟಕ ಉಳಿಸಿ ಘೋಷವಾಕ್ಯದಡಿ ನಡೆಯಲಿರುವ ಹೋರಾಟದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕನ್ನಡ ಪರ ಸಂಘ ಸಂಸ್ಥೆಗಳು ಪಾಲ್ಗೊಳ್ಳಬೇಕೆಂದು ಮನವಿ ಮಾಡಿದರು. 5 ವರ್ಷಗಳ ಅವಧಿಯಲ್ಲಿ ಮುಖ್ಯಮಂತ್ರಿ ಅವರ ಕಚೇರಿಗೆ ಬಂದವರು ಕಾಫಿ ತಿಂಡಿಗೆ ₹200 ಕೋಟಿ ವೆಚ್ಚವಾಗಿದೆ. ಅದೇನೇ ಉಳಿಸಿದ್ದರೆ ರಾಜ್ಯದ ಖಾಸಗಿ ಶಾಲೆ ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸಬಹುದು ಎಂದು ತಿಳಿಸಿದರು. ಸರ್ಕಾರ ಎಸ್ಎಸ್ಎಲ್ಸಿ ತೇರ್ಗಡೆಗೆ -33 ಅಂಕ ನಿಗದಿಪಡಿಸಿರುವುದು ಸರಿಯಲ್ಲ. ಇದು ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಮಾರಕವಾಗಲಿದೆ. -60ರಷ್ಟು ಫಲಿತಾಂಶ ಪಡೆಯದ ಶಾಲೆಗಳ ಶಿಕ್ಷಕರ ವೇತನ ಬಡ್ತಿ ತಡೆಹಿಡಿಯುವಂತೆ ಹೊರಡಿಸಿರುವ ಆದೇಶ ಅವೈಜ್ಞಾನಿಕ. ಕೂಡಲೇ ಇದನ್ನು ಹಿಂಪಡೆಯಬೇಕು. ಸರ್ಕಾರ ಮೊದಲು ಶಾಲೆಗಳ ಖಾಲಿ ಹುದ್ದೆ ಭರ್ತಿ ಮಾಡಿ ಅಗತ್ಯ ಮೂಲಸೌಕರ್ಯ ಕಲ್ಪಿಸುವ ಕೆಲಸ ಮಾಡಬೇಕೆಂದು ಆಗ್ರಹಿಸಿದರು. ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾದ ಹೋರಾಟದಲ್ಲಿ ಜಿಲ್ಲೆಯ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಪ್ರತಿನಿಧಿಗಳು ಹಾಗೂ ಶಿಕ್ಷಕರು ಸೇರಿ 2,000 ಜನ ಪಾಲ್ಗೊಳ್ಳಲಿದ್ದಾರೆ ಎಂದು ಕಲ್ಯಾಣ ಕರ್ನಾಟಕ ಖಾಸಗಿ ಅನುದಾನ ರಹಿತ ಶಾಲಾ ಆಡಳಿತ ಮಂಡಳಿ ಸಂಘದ ಜಿಲ್ಲಾಧ್ಯಕ್ಷ ರಾಜೇಂದ್ರ ವಣಗಿರೆ ಹೇಳಿದರು. ಸಂಘದ ಜಿಲ್ಲಾ ಘಟಕದ ಉಪಾಧ್ಯಕ್ಷ ಮಾಣಿಕಪ್ಪ ಗುರ್ನಾಳೆ, ಪ್ರಧಾನ ಕಾರ್ಯದರ್ಶಿ ಗುರುನಾಥ್ ರೆಡ್ಡಿ, ಬೀದರ್ ದಕ್ಷಿಣ ಅಧ್ಯಕ್ಷ ಸೈಯದ್ ಮಹಮ್ಮದ್, ಕಾರ್ಯದರ್ಶಿ ಬಸವರಾಜ್ ಭರಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ತಗೊಂಡ್ರೆ ಒಳ್ಳೆ ಅಲ್ಲಿ ಕಾಂಪಿಟೇಷನ್ ಇದೆ. 33-35 ತಗೊಂಡಂತ ಮಗು ಎಲ್ಲಿ ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ಸಿಗುತ್ತೆ. ಆ ಥರ ಒಳ್ಳೆ ಕಾಲೇಜ್ ಸರ್ಕಾರದಲ್ಲಿ ಇದೆ ನಮ್ಮ ವ್ಯವಸ್ಥೆ. ಪಾಸಿಂಗ್ ಪರ್ಸೆಂಟೇಜ್ ಇಟ್ಟಿದ್ದಾರೆ, ದಯವಿಟ್ಟು ವಾಪಸ್ ತಗೋಬೇಕು. ಸೊ ಹೀಗೆ ಒಟ್ಟು 8 ಬೇಡಿಕೆಗಳು ಇಟ್ಕೊಂಡು ಜೊತೆಗೆ ಬರ್ತಕ್ಕಂಥ 19ರಂದು ಇದೇ ನಾಡಿದ 19ರಂದು 19 ಆಗಸ್ಟ್ 2020ರಂದು ಬೆಂಗಳೂರು ನಗರದ ಫ್ರೀಡಂ ಪಾರ್ಕಲ್ಲಿ ನಾವು ಬೃಹತ್ತಾದಂಥ ಹೋರಾಟವನ್ನು ಪ್ರತಿಭಟನೆ ಹೋರಾಟವನ್ನು ಇಟ್ಕೊಂಡಿದ್ದೀವಿ. ಸೊ ಬಹಳ ನಮ್ಗೆ ದುಃಖದ ವಿಷಯ ಏನಪ್ಪ ಅಂತಂದ್ರೆ ಸರ್ಕಾರ ಇತ್ತೀಚೆಗೆ ಶಿಕ್ಷಣಕ್ಕೋಸ್ಕರ ಏನೇನು ಯೋಜನೆ ಮಾಡ್ತಾ ಇರಲ್ಲ, ಶಿಕ್ಷಣದ ಗುಣಮಟ್ಟವನ್ನು ಎತ್ತರಿಸಿ ಏನು ಮಾಡಬೇಕು ಅದು ಮಾಡ್ತಾ ಇಲ್ಲ. ಅದು ಬಹಳ ಖೇದಕರ ವಿಷಯ ಆಗಿದೆ. ಒಂದು ಸರ್ಕಾರ ಶಾಲೆಯಲ್ಲಿ ಸರಿಯಾಗಿ ಶಿಕ್ಷಕರಿಲ್ಲ. ಅನುದಾನಿತ ಶಾಲೆಯಲ್ಲಿ ಈಗಾಗಲೇ ಅನುದಾನಿತ ಶಾಲೆಗಳಲ್ಲಿ ಎಲ್ಲ ಶಿಕ್ಷಕರು ನಿವೃತ್ತಿಯಾಗಿದ್ದಾರೆ. ಮತ್ತು ಸರ್ಕಾರ ಹೇಳುತ್ತೆ ಶಿಕ್ಷಕರಿಂದ ಒಳ್ಳೆ ರಿಸಲ್ಟ್ ನಿರೀಕ್ಷೆ ಮಾಡ್ತಾ ಇದೆ. ಮೊನ್ನೆ ಆರ್ಡರ್ ಮಾಡಿದೆ ಸರ್ಕಾರ, ಯಾರು ಕನಿಷ್ಠ ತಮ್ಮ ಶಾಲೆಯಲ್ಲಿ 60% ರಿಸಲ್ಟ್ ಬೇಕೇ ಬೇಕು. ಒಂದು ವೇಳೆ 60% ರಿಸಲ್ಟ್ ಫಲಿತಾಂಶ ಕೊಡದೇ ಇದ್ದರೆ ನಿಮ್ಮ ಯಾಕೆ ಕಾನೂನು ಕ್ರಮ ಕೈಗೊಳ್ತೀವಿ, ನಿಮ್ಮ ಇನ್ಕ್ರಿಮೆಂಟ್ ಹೆಲ್ಡಪ್ ಮಾಡ್ತೀವಿ ಅಂತೇಳಿ. ಆಗ ಸ್ವಾಮಿ ನೀವು ಕಲ್ಸಕ್ಕಂಥ ಶಿಕ್ಷಕರಿಲ್ಲ ಅನ್ನ ಶಿಕ್ಷಕರಲ್ಲಿ ನಾವು ಫಲಿತಾಂಶ ಹೇಗೆ ನಿರೀಕ್ಷೆ ಮಾಡೋದು? ಅಲ್ಲಿ ಒಂದು ಮೂಲಭೂತ ಸೌಲಭ್ಯ ಇಲ್ಲ, ಕಟ್ಟಡ ಸೋರ್ತಾ ಇದೆ. ಹೈಸ್ಕೂಲಲ್ಲಿ ಕನಿಷ್ಠ 6 ಸಬ್ಜೆಕ್ಟ್ 6 ನೆಕ್ಸ್ಟ್ಗಳು ಕೊಡ್ಬೇಕು ತಾನೆ, ಸಬ್ಜೆಕ್ಟ್ ವೈಸ್ 6 ಸಬ್ಜೆಕ್ಟ್ ಇದ್ದರೆ 2 ಶಿಕ್ಷಕರಿದ್ದಾರೆ ಎಷ್ಟೋ ಶಾಲೆಯಲ್ಲಿ. ಸೊ ಹಾಗಾಗಿ ಗುಣಮಟ್ಟ ಹೆಚ್ಚಿಸಲಿಕ್ಕೆ ಆ ಖಾಲಿ ಇದ್ದ ಹುದ್ದೆಗಳನ್ನು ಭರ್ತಿ ಮಾಡುವಂಥ ಯೋಜನೆ ಸರ್ಕಾರದಲ್ಲಿ ಇಲ್ಲ. ಅದರ ನಿರೀಕ್ಷೆ ಮಾತ್ರ ಭಾಳ ಇಟ್ಕೋತದ. ಹಾಗಾಗಿ ಶಿಕ್ಷಕರ ಮೇಲೆ ಏನಪ್ಪ ಅಂದ್ರೆ ಕ್ರಮ ಅಂತ ಹೇಳೋದು ಭಾಳ ದೊಡ್ಡ ಇದು ಖಂಡನೀಯ ಇದೆ. ನಾವು ಖಂಡನೆ ಮಾಡ್ತೀವಿ. ಈ ಥರ ಶಿಕ್ಷಕರಿಗೆ ಹೆದರಿಸುವಂಥ ಬೆದರಿಸುವಂಥ ದಯವಿಟ್ಟು ಆಗಬಾರ್ದು. ಶಿಕ್ಷಣ ಕ್ಷೇತ್ರದಲ್ಲಿ ಮೊದಲು ಎಲ್ಲ ಸೌಲಭ್ಯ ಕೊಟ್ಟು ನೋಡಿ, ಫಲಿತಾಂಶ ಬರ್ತಿದ್ದಾಗ ನೀವೇನು ಆಕ್ಷನ್ ತೊಂದಿರೋ ಅನ್ನೋದು ನಿಮಗೆ ಬಿಟ್ಟಿರೋದು. ನೀವು ವ್ಯವಸ್ಥೆನೇ ಸರಿ ಇಲ್ಲ, ಕಟ್ಟಡ ಸರಿ ಇಲ್ಲ, ಶಿಕ್ಷಕರ ನಿಯುಕ್ತಿ ಇಲ್ಲ, ರಿಸಲ್ಟ್ ಬೇಕಂದ್ರೆ. ಆದರೆ ಭಾಳ ವಿಪರೀತ ಅಂತಂದರೆ ಖಾಸಗಿಯಲ್ಲಿ ಎಲ್ಲನೇ ಇದೆ, ಶಿಕ್ಷಕರಿದ್ದಾರೆ, ಫಲಿತಾಂಶ ಚೆನ್ನಾಗಿ ಬರ್ತಾ ಇದೆ, ಒಳ್ಳೆ ರಿಸಲ್ಟ್ ಕೊಡ್ತಾ ಇದ್ದೀವಿ. ಮಕ್ಕಳನ್ನು ಅಖಿಲ ಭಾರತ ಮಟ್ಟದಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥ ನೀಟ್ ಇರ್ಬೋದು, IIT ಇರ್ಬೋದು, ಜಿ ಇರ್ಬೋದು ಸ್ಪರ್ಧೆಗೆ ನಾವು ಖಾಸಗಿ ಶಾಲೆ ನಂಬರ್ 1 ಇದೆ. ಆದರೆ ನಮಗೂ ಕೂಡ ಚೆನ್ನಾಗಿ ಏನಪ್ಪ ಶಾಲೆ ನಡೆಸಿಬಿಡ್ತಲ್ಲ, ಅನೇಕ ಷರತ್ತುಗಳು ಹಾಕಿದೆ. ಹಾಗಾಗಿ ಎಲ್ಲವನ್ನು ಧಿಕ್ಕರಿಸಿ ಈ ಬೇಡಿಕೆಗಳನ್ನು ಆಗ್ರಹಿಸಿ
ರಕ್ಷಾ ಬಂಧನದಿಂದ ಪರಸ್ಪರ ಬಾಂಧವ್ಯ ವೃದ್ಧಿಯಾಗುತ್ತದೆ, ಹಾಗೆ ಆತ್ಮ ಮತ್ತು ಪರಮಾತ್ಮನ ಸಮ್ಮಿಲನಕ್ಕೆ ಸಾಥ್ ನೀಡುತ್ತದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರ ಧರ್ಮಪತ್ನಿ ಶೈನಿ ಗುಂಟಿ ಅಭಿಪ್ರಾಯಪಟ್ಟರು. ಇತ್ತೀಚೆಗೆ ನಗರದ ಜನ್ವಾಡ ರಸ್ತೆಯಲ್ಲಿರುವ ಬ್ರಹ್ಮಕುಮಾರಿ ಕೇಂದ್ರ ಪಾವನಧಾಮ ಆವರಣದಲ್ಲಿ ಜರುಗಿದ ರಕ್ಷಾಬಂಧನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಮನುಷ್ಯನ ಈ ಒತ್ತಡದ ಬದುಕಿಗೆ ಸ್ವಲ್ಪ ದಣಿವು ನೀಗಿಸಬೇಕಿದೆ. ಮಾಡುವ ಕಾರ್ಯ ಸದಾ ಧನಾತ್ಮಕವಾಗಿರಬೇಕಾದರೆ ಆಧ್ಯಾತ್ಮದೊಂದಿಗೆ ಸ್ವಲ್ಪ ಗುರುತಿಸಬೇಕಿದೆ. ಇದರಿಂದ ಸಹಜ ಜೀವನ ಸುಂದರ ಜೀವನವಾಗಿ ಬದಲಾಗುತ್ತದೆ. ಹಳಸಿ ಹೋಗುತ್ತಿರುವ ಪರಸ್ಪರ ಸಂಬಂಧಗಳು ಗಟ್ಟಿಯಾಗಲು ಇದರಿಂದ ಸಾಧ್ಯವಾಗಲಿದೆ ಎಂದರು. ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಜ್ಯೋತ್ಸ್ನಾ ಹನುಮಂತ್ ಶೆಟ್ಟಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿ, ದೈಹಿಕ ಆರೋಗ್ಯಕ್ಕೆ ಕ್ರೀಡೆ, ವ್ಯಾಯಾಮ, ಯೋಗಾಸನಗಳು ಎಷ್ಟು ಮುಖ್ಯವೋ ಮಾನಸಿಕ ಆರೋಗ್ಯಕ್ಕೆ ಯೋಗ, ಧ್ಯಾನ ಹಾಗೂ ಆಧ್ಯಾತ್ಮ ಬಹಳ ಮುಖ್ಯ. ಮಾನವನಲ್ಲಿ ಸಂಸ್ಕಾರ ಮತ್ತು ಸಂಸ್ಕೃತಿ ಉಳಿಯಬೇಕಾದರೆ ಬ್ರಹ್ಮಕುಮಾರಿ ವತಿಯಿಂದ ನಿತ್ಯ ನಿರಂತರ ಸಾರುವ ಮುರಳಿ ತರಗತಿ ಹಾಗೂ ರಾಜಯೋಗ ಶಿಬಿರದಲ್ಲಿ ಪಾಲ್ಗೊಳ್ಳಬೇಕೆಂದು ಕಿವಿಮಾತು ಹೇಳಿದರು. ಬ್ರಹ್ಮಕುಮಾರಿಸ್ ಕೇಂದ್ರ ಪಾವನಧಾಮದ ಹಿರಿಯ ರಾಜಯೋಗ ಶಿಕ್ಷಕಿ ಬಿಕೆ ಗುರುದೇವಿ ಅಕ್ಕನವರು ಮಾತನಾಡಿ, ಮನುಷ್ಯನ ಬದುಕು ಸುಸಂಸ್ಕೃತವಾಗಿರಬೇಕಾದರೆ ಕಾಮ, ಕ್ರೋಧ, ಮೋಹ, ಮದ ಮತ್ಸರಗಳಂತಹ ವಿಕಾರಿ ಗುಣಗಳ ನಾಶ ಆಗಬೇಕಿದೆ. ಜ್ಞಾನ, ಪವಿತ್ರತೆ, ಶಾಂತಿ, ಪ್ರೇಮ, ಸುಖ, ಆನಂದ ಹಾಗೂ ಶಕ್ತಿ ಇವು ಮಾನವನ ಜೀವನ ಸುಂದರವಾಗಿಸುವುದರ ಜೊತೆಗೆ ಶ್ರೇಷ್ಠ ಬದುಕು ಕಟ್ಟಿಕೊಳ್ಳಲು ಪ್ರೋತ್ಸಾಹಿಸುತ್ತವೆ ಎಂದರು. ಇದೇ ವೇಳೆ ಶೈನಿ ಗುಂಟಿ ಹಾಗೂ ಡಾಕ್ಟರ್ ಜ್ಯೋತ್ಸ್ನಾ ಹನುಮಂತ್ ಶೆಟ್ಟಿ ಸೇರಿದಂತೆ ನೆರೆಯ ಸಹೋದರ ಸಹೋದರಿಯರಿಗೆ ಬ್ರಹ್ಮಕುಮಾರಿ ಸಹೋದರಿಯರಿಂದ ರಾಖಿ ಕಟ್ಟಿ ಶುಭ ಹಾರೈಸಿದರು. ಗುರುನಾನಕ್ ಆಸ್ಪತ್ರೆಯಲ್ಲಿ ನಡೆದ ಸ್ತನ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ಮಾಡಲಾಯಿತು. ಹೈದರಾಬಾದ್ನ ಹಿರಿಯ ಶಸ್ತ್ರಚಿಕಿತ್ಸಕ ಆರ್ಕೋಲಾಜಿಸ್ಟ್ ಡಾಕ್ಟರ್ ವಿಪಿನ್ ಗೋಯಲ್ ಅವರ ನೇತೃತ್ವದಲ್ಲಿ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ಮಾಡಲಾಯಿತು. ಬೀದರ್ ಜಿಲ್ಲೆಯ ವಿವಿಧ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ 2 ತಿಂಗಳ ಕಾಲ ರೋಟರಿ ಕ್ಲಬ್ ಆಫ್ ಸಿಲ್ವರ್ ಸ್ಟಾರ್ನಿಂದ ಆರೋಗ್ಯ ಕಠಿಣ ಮಹಿಳಾ ಆರೋಗ್ಯ ಜಾಗೃತಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಉಪಕ್ರಮವು ಸಮಾಜದ ಆರ್ಥಿಕವಾಗಿ ದುರ್ಬಲ ವಿಭಾಗದ ಮೇಲೆ ಕೇಂದ್ರೀಕರಿಸಿ ಮತ್ತು ಶಿಬಿರದ ಸಮಯದಲ್ಲಿ ಪರೀಕ್ಷಿಸಲ್ಪಟ್ಟ ಹಲವಾರು ಮಹಿಳೆಯರಿಗೆ ವರದಾನವಾಗಿ ಪರಿಣಮಿಸಿತು. ಗಂಭೀರ ರೋಗಿಗಳನ್ನು ಕಂಡುಹಿಡಿದು ಗುರುನಾನಕ್ ಆಸ್ಪತ್ರೆಯಲ್ಲಿ ಸೇರಿಸಿ ಅವರಿಗೆ ಉಚಿತ ಶಸ್ತ್ರಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಪುನೀತ್ ಸಿಂಗ್ ತಿಳಿಸಿದರು. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಆಫ್ ಸಿಲ್ವರ್ ಸ್ಟಾರ್ನ ಮಾಜಿ ಕಾರ್ಯದರ್ಶಿ ಶ್ರೀಮತಿ ಪೂಜಾ ಜಾರ್ಜ್, ಯೋಜನಾ ಸಂಯೋಜಕಿ ಶ್ರೀಮತಿ ಸಹನಾ ಎಸ್ ಪಾಟೀಲ್ ಮತ್ತು ಎಲ್ಲ ಸದಸ್ಯರುಗಳು ಡಾಕ್ಟರ್ ವಿಪಿನ್ ಅವರಿಗೆ ಕೃತಜ್ಞತೆ ಸಲ್ಲಿಸಿದರು. ರೋಟರಿ ಕ್ಲಬ್ನವರಿಂದ ಹೆಚ್ಚಾಗಿ ಕ್ಯಾನ್ಸರ್ ತಡೆಗಟ್ಟುವಿಕೆಗೆ ನಮ್ಮ ಬದ್ಧತೆ ಮತ್ತು ಸಂಕಲ್ಪ ಹೊಂದಿದ್ದೇವೆ ಮತ್ತು ಮುಂದೆಯೂ ಇಂತಹ ಉಚಿತ ಕ್ಯಾಂಪ್ಗಳು ನಡೆಸೋಣ ಎಂದು ಸಂಕಲ್ಪ ಮಾಡಿದ್ದೇವೆ ಎಂದು ತಿಳಿಸಿದ್ದಾರೆ. ಜಿಲ್ಲಾ ಪ್ರಜಾವಾಣಿ ಪತ್ರಿಕೆಯ ಹಿರಿಯ ವರದಿಗಾರರಾದ ಶಶಿಕಾಂತ್ ಎಸ್ ಶಂಬಳ್ಳಿ ಅವರಿಗೆ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಗಬ್ಬೂರು ಮಹಾಶೈವ ಧರ್ಮಪೀಠದಿಂದ ಮಹಾತಪಸ್ವಿ ಶ್ರೀ ಕುಮಾರಸ್ವಾಮಿ ಪತ್ರಿಕಾಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಪ್ರಶಸ್ತಿಯ ಮೊತ್ತ ₹51,000 ನಗದು ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಮಹಾಶಿವಗೌರವ ಪೂರ್ಣಿಮೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಧರ್ಮಪೀಠದ ಮುಖ್ಯಸ್ಥರಾದ ಮುಕ್ಕಣ್ಣ ಕರಿಗಾರ್ ಹಾಗೂ ಅವರ ಸಂಸ್ಥಾನದ ಪ್ರಮುಖರು ಈ ಪ್ರಶಸ್ತಿ ಪ್ರದಾನ ಮಾಡಿದ್ದರು. ಇವರ ಜೊತೆಗೆ ಸಾಹಿತಿ ಬಾನು ಮುಸ್ಟಾಕ್ ಅವರಿಗೆ ಮಹಾತಪಸ್ವಿ ಶ್ರೀ ಕುಮಾರಸ್ವಾಮಿ ಸಾಹಿತ್ಯ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಧರ್ಮಪೀಠ ನೀಡಿರುವ ಈ ಪ್ರಶಸ್ತಿಯನ್ನ ಶಶಿಕಾಂತ್ ಶಂಬಳ್ಳಿ ಅವರು ತಮ್ಮ ಅಜ್ಜಿಯರಾದ ಸಿದ್ದರಾಮಪ್ಪ, ದಿವಂಗತ ಗುಂಡಮ್ಮ, ದಿವಂಗತ ವೀರಪ್ಪ ಶಾಂತಮ್ಮ, ತಂದೆ ದಿವಂಗತ ಸಂಗ್ರಾಮಪ್ಪ, ತಾಯಿ ಸುಲೋಚನಾ, ಮಡದಿ ಮಕ್ಕಳು ಹಾಗೂ ಡೆಕ್ಕನ್ ಹೆರಾಲ್ಡ್ ಮಾಲೀಕರಾದ ಕೆಎಸ್ ತಿಲಕ್ ಕುಮಾರ್, ಕೆಎಸ್ ಶಾಂತಕುಮಾರ್, ಪತ್ರಿಕೋದ್ಯಮದ ಗುರುಗಳಾದ ದೇವು ಪತ್ತಾರ್, ಋಷಿಕೇಶ್ ಬಹಾದ್ದೂರ್ ದೇಸಾಯಿ, ಅಕ್ಕ ವೀಣಾ ದೇಸಾಯಿ ಹಾಗೂ ಹಿತೈಷಿಗಳಿಗೆ ಈ ಪ್ರಶಸ್ತಿಯನ್ನ ಸಮರ್ಪಣೆ ಮಾಡುತ್ತಿದ್ದೇನೆ ಎಂದು ತಿಳಿಸಿದ್ದರು. ಭವಿಷ್ಯದಲ್ಲಿಯೂ ಧರ್ಮ ಮಾರ್ಗ, ಕಾಯಕ ಮಾರ್ಗದಲ್ಲಿ ನಡೆಯಲು ಇನ್ನಷ್ಟು ಶಕ್ತಿ ಕೊಡಲೆಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ಶಶಿಕಾಂತ್ ಎಸ್ ಶಂಬಳ್ಳಿ ತಿಳಿಸಿದ್ದಾರೆ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.